students, welcome back to second PU accountancy class. In this class, let us discuss about work out numerical problems on sacrificing ratio in your NCERT textbook, page number 168, question number 11 and question number 12. ಈ ಕ್ಲಾಸ್ ಅಲ್ಲಿ ನಾವು ನ್ಯೂಮರಿಕಲ್ ಕ್ವೆಶ್ಚನ್ಸ್ ಅನ್ನು ವರ್ಕೌಟ್ ಮಾಡ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 11 and 12 ಅಲ್ಲಿ ಸ್ಯಾಕ್ರಿಫೈಸಿಂಗ್ ರೇಷಿಯೋಸ್ ಫಾರ್ಮುಲಾ ಕ್ವೆಶ್ಚನ್ಸ್ ಅನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಆ ಕ್ವೆಶ್ಚನ್ಸ್ ಅನ್ನು ಆಲ್ರೆಡಿ ನಾನು ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೀನಿ. ಇನ್ ಕೇಸ್ ನಿಮ್ಮ ಕಡೆ ಬುಕ್ ಇದ್ರೆ ಬುಕ್ ಅಲ್ಲಿ ನೋಡ್ಕೋಬಹುದು. ಬುಕ್ ಇಲ್ಲ ಅಂದ್ರೆ ಫಸ್ಟ್ ಕ್ವೆಶ್ಚನ್ ಅನ್ನು ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ನ್ಯೂಮರಿಕಲ್ ನೋಟ್ಬುಕ್ ಅಲ್ಲಿ ಕ್ವೆಶ್ಚನ್ಸ್ ಅನ್ನು ಬರ್ಕೊಂಡ್ಬಿಟ್ಟು ಸಾಲ್ವ್ ಅನ್ನ ಮಾಡ್ತಾ ಹೋಗಬೇಕು. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕ್ವೆಶ್ಚನ್ ನಂಬರ್ 11. Sandeep and Navdeep are partners in a firm sharing profit in the ratios of 5:3. So 5:3 is the old ratios of the old partners. Means Sandeep and Navdeep old share 5:3. They admit C new partner into the firm and the NPSR was 4:2:1. ಸೊ ಇಲ್ಲಿ ಆಲ್ ಪಾರ್ಟ್ನರ್ NPSR ರೇಷಿಯೋ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನ್ಯೂ ರೇಷಿಯೋ ಎಷ್ಟು ಅಂತ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ, ಓಲ್ಡ್ ರೇಷಿಯೋ ಎಷ್ಟು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸಿಂಗ್ ರೇಷಿಯೋಸ್ ಆಫ್ ಓಲ್ಡ್ ಪಾರ್ಟ್ನರ್ಸ್ ಮೀನ್ಸ್ ಸಂದೀಪ್ ಅಂಡ್ ನವದೀಪ್ ಇಬ್ಬರದು ಓಲ್ಡ್ ರೇಷಿಯೋ ಎಷ್ಟು ಬರುತ್ತೆ, ಮೀನ್ಸ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡಬೇಕು. ಸೊ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಸಿಂಗಲ್ ಒಂದೇ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಮೀನ್ಸ್ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಅಂತ ಹೇಳ್ಬಿಟ್ಟು ಸಿಗುತ್ತೆ. ಸೊ ಇನ್ ಕೇಸ್ ನಿಮಗೆ ಕ್ವಶನ್ ಅಲ್ಲಿ NPSR ಆಲ್ ಪಾರ್ಟ್ನರ್ ರೇಷಿಯೋ ಕೊಟ್ಟಿಲ್ಲ ಅಂತ ಹೇಳಿದಾಗ ಏನ್ ಮಾಡಬೇಕು, NPSR ಫೈಂಡ್ ಔಟ್ ಮಾಡಿಕೊಂಡು ಆನ್ಸರ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಈ ಕ್ವಶನ್ ಅಲ್ಲಿ ಓಲ್ಡ್ ರೇಷಿಯೋಸ್ ಅನ್ನು ಕೊಟ್ಟಿದ್ದಾರೆ, NPSR ಆಲ್ ಪಾರ್ಟ್ನರ್ ರೇಷಿಯೋ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಮೇನ್ ಫಾರ್ಮುಲಾ ಏನಿದೆ, ಸ್ಯಾಕ್ರಿಫೈಸಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಫಾರ್ಮುಲಾ ಏನಿದೆ ಅದಕ್ಕೆ ಅಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಅಂತ ಹೇಳ್ಬಿಟ್ಟು ಸಿಗುತ್ತೆ. ಸೊಲ್ಯೂಷನ್ calculation of sacrificing ratio. So first partner Sandeep, first formula apply ಮಾಡೋಣ. Sacrificing ratio is equal to old share minus new share. So old share ಎಷ್ಟಿದೆ ಅಂತ ನೋಡಿ 5:3 ಇದೆ. ನ್ಯೂ ಶೇರ್ ಆಫ್ ಆಲ್ ದಿ ಪಾರ್ಟ್ನರ್ಸ್ 4:2:1. ಸೊ ಆಲ್ರೆಡಿ ಓಲ್ಡ್ ಶೇರ್ ನ್ಯೂ ಶೇರ್ ಡೈರೆಕ್ಟ್ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿರೋದ್ರಿಂದ ಮೇನ್ ಫಾರ್ಮುಲಾ ಏನಿದೆ ಅದನ್ನ ಅಪ್ಲೈ ಮಾಡಿಬಿಟ್ಟು ಆನ್ಸರ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಎಷ್ಟು ಅಂತ ಸಿಗುತ್ತೆ. ಸೊ ಫಸ್ಟ್ ಪಾರ್ಟ್ನರ್ ಸಂದೀಪ್ ಓಲ್ಡ್ ಶೇರ್ ನೋಡಿ. ಸೊ ಓಲ್ಡ್ ರೇಷಿಯೋ 5:3 ಇದೆ. ಸೊ 5:3 ಅಲ್ಲಿ ಫಸ್ಟ್ ಪಾರ್ಟ್ನರ್ 5 ಪ್ರಪೋರ್ಷನ್ ಇದೆ. ಟೋಟಲ್ ಆಡ್ ಮಾಡ್ಕೊಂಡ್ರೆ 8 ಆಗುತ್ತೆ. ಫಸ್ಟ್ ಪಾರ್ಟ್ನರ್ 5/8 ಅಂಡ್ ಸೆಕೆಂಡ್ ಪಾರ್ಟ್ನರ್ 5/8. ಸೊ 5/8 ಮೈನಸ್ 4:2:1 NPSR ರೇಷಿಯೋ ಇದೆ 4:2:1. ಅದರಲ್ಲಿ ಫಸ್ಟ್ ಪಾರ್ಟ್ನರ್ ಸಂದೀಪ್ ಟೋಟಲ್ 7 ಇದೆ. 4/7, 2/7 and 1/7. ಸೊ ಫಸ್ಟ್ ಪಾರ್ಟ್ನರ್ ಎಷ್ಟು ಬರುತ್ತಲ್ಲಿ 4/7 ಇದೆ. 4/7 ಅನ್ನ ತಗೊಳ್ಳೋಣ. 8 ಮತ್ತೆ 7 ಎರಡು ಬೇರೆ ಬೇರೆ ಟೇಬಲ್ ಇಂದ ಹೋಗುವಂತದ್ದು ಇರೋದ್ರಿಂದ ಡೈರೆಕ್ಟ್ ಆಗಿ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ರಿ. 8 7s are 56. ಸೊ ಈಗ ಉಳಿದಿರೋ ಸಂಖ್ಯೆಗಳನ್ನ ಕ್ರಾಸ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಿ 5 ಜೊತೆ 7 ಅನ್ನ ಮಲ್ಟಿಪ್ಲೈ ಮಾಡಿ, 4 ಜೊತೆ 8 ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 7 ಅನ್ನ 5 ಜೊತೆ 8 ಅನ್ನ 4 ಜೊತೆ ಮಲ್ಟಿಪ್ಲೈ ಮಾಡಿ. 5 7s are 35 minus 8 4s are 32. 8 4s are 32. 35 minus 32, 3 divided by 56. Then second partner Navdeep. Navdeep's old share ನೋಡಿ 3/8 minus
and new share second partner 2/7. 8 and 7 direct multiplication ತಗೊಳ್ರಿ 8 7s are 56. then 8 7s are 56 cancel ಆಗುತ್ತೆ so 3 ಜೊತೆ 7 ಅನ್ನು ಮಲ್ಟಿಪ್ಲೈ ಮಾಡಿ ಇಲ್ಲ ಕ್ರಾಸ್ ಆಗಾದ್ರೂ ಮಲ್ಟಿಪ್ಲೈ ತಗೊಳ್ಳಿ 3 7s are 21 minus 8 2s are into 8 ಅನ್ನು ಮಲ್ಟಿಪ್ಲೈ ಮಾಡ್ಕೊಳ್ರಿ into 16. 21 minus 16 5 divided by 56. So error denominator equal is 56 56. Therefore sacrificing ratio of old partners Sandeep and Navdeep 3:5. Therefore sacrificing ratio of Sandeep and Navdeep will be 3:5. Answer 3:5. Okay. ಈ ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ ಓಲ್ಡ್ ಶೇರ್ ಅನ್ನು ಕೊಟ್ಬಿಟ್ಟು ನ್ಯೂ ಶೇರ್ ಅನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಸಿಂಗಲ್ ಒಂದೇ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಆನ್ಸರ್ ಇಷ್ಟು ಅಂತ ಫೈಂಡ್ ಔಟ್ ಮಾಡಿ ಆಯ್ತು. ದೆನ್ ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 Rao and Swami are partners in a firm sharing profits and losses in the ratios of 3:2. So 3:2 old ratio of old partners. Then they admit Ravi as a new partner for 1/8. New partner share 1/8 share in the profits. The NPSR between Rao and Swami is 4:3. ಸೊ ಇಲ್ಲಿ ಇಬ್ಬರು ಪಾರ್ಟ್ನರ್ ಮಾತ್ರ NPSR ಕೊಟ್ಟಿದ್ದಾರೆ. ಯಾವುದು ಓಲ್ಡ್ ಪಾರ್ಟ್ನರ್ ಅಷ್ಟೇ NPSR ಕೊಟ್ಟಿದ್ದಾರೆ. ಸೊ ಓಲ್ಡ್ ಪಾರ್ಟ್ನರ್ ಅಷ್ಟೇ ಕೊಟ್ಟಿದ್ದಾರೆ ಅಂದ್ರೆ ಅದೇನಾಗುತ್ತೆ ಅಗ್ರೀಡ್ NPSR ಆಗುತ್ತೆ. ಸೊ ಆಲ್ ಪಾರ್ಟ್ನರ್ NPSR ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ನಮಗೆ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಪ್ಲೈ ಮಾಡಬೇಕು ಅಂದ್ರೆ ಬೇಕಾಗೋದು ಆಲ್ ಪಾರ್ಟ್ನರ್ NPSR ರೇಷಿಯೋ ಬೇಕು. ಕ್ಯಾಲ್ಕುಲೇಟ್ NPSR ಅಂಡ್ ಆಲ್ಸೋ ಸ್ಯಾಕ್ರಿಫೈಸಿಂಗ್ ರೇಷಿಯೋ. ಸೊ ಎರಡನ್ನೂ ಇಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಅವರೇ. ಸೊ ಫಸ್ಟ್ ಏನ್ ಮಾಡಬೇಕು ಈಗ NPSR ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ದೆನ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸೊ NPSR ಫೈಂಡ್ ಔಟ್ ಮಾಡೋದಕ್ಕೆ ಏನೇನು ನಮಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ NPSR ಫಾರ್ಮುಲಾ ಏನು ಇದರಲ್ಲಿ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಫಾರ್ಮುಲಾದಲ್ಲಿ NPSR ಅನ್ನು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಇರೋ ಫಾರ್ಮುಲಾ ಅಗ್ರೀಡ್ ಶೇರ್ ಇಂಟು ರಿಮೈನಿಂಗ್ ಶೇರ್. ಅಗ್ರೀಡ್ ಶೇರ್ ಅಂದ್ರೆ ಯಾವುದು ಇಲ್ಲಿರುತ್ತೆ NPSR ಓಲ್ಡ್ ಪಾರ್ಟ್ನರ್ ಅಷ್ಟೇ ಕೊಟ್ಟಿರ್ತಾರಲ್ಲ ಅದು ಅಗ್ರೀಡ್ ಶೇರ್ 4:3 and remaining share. So remaining share formula is 1 minus new partner share. So 1 total 1 ಅಲ್ಲಿ 1/8 new partner share ಅನ್ನು ಮೈನಸ್ ಮಾಡಿದ್ರೆ ನಮಗೆ ರಿಮೈನಿಂಗ್ ಆನ್ಸರ್ ಬರೋದು ರಿಮೈನಿಂಗ್ ಎಷ್ಟು ಅಂತ ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ಫಸ್ಟ್ NPSR ನ ಫೈಂಡ್ ಔಟ್ ಮಾಡ್ಕೋಬೇಕು. ಅದನ್ನ ಯೂಸ್ ಮಾಡಿಕೊಂಡು ದೆನ್ ಸ್ಯಾಕ್ರಿಫೈಸಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊಲ್ಯೂಷನ್ old ratio 3:2 and new partner share 1/8 and agreed ratio of NPSR Rao and Swami 4:3. ಇಲ್ಲಿ ಕೊಟ್ಟಿರೋದು ಅಗ್ರೀಡ್ ರೇಷಿಯೋ ಅಷ್ಟೇ ಇದೆ. ಸೊ ಆಲ್ ಪಾರ್ಟ್ನರ್ NPSR ಕೊಟ್ಟಿಲ್ಲ, ಹಾಗಾಗಿ ನಾವು 3 ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತಿದೀವಿ. ಫಸ್ಟ್ ರಿಮೈನಿಂಗ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ದೆನ್ ಅಗ್ರೀಡ್ ರೇಷಿಯೋ ಯೂಸ್ ಮಾಡ್ಕೊಂಡ್ಬಿಟ್ಟು NPSR ಅನ್ನ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಸ್ಯಾಕ್ರಿಫೈಸಿಂಗ್ ರೇಷಿಯೋಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗಿ. ಸೊ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ remaining share. So remaining share formula, remaining share is equal to 1 minus new partner share. So 1 minus new partner share 1/8. So ಇಲ್ಲಿ divide by 1 ಅಂತ ಹಾಕೊಂಡ್ರೆ ಇವಾಗ ನೋಡಿ 1 into 8. 8 ones are 8. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನು ಮಾಡೋಣ. 8 ones are 8. ಮೈನಸ್ ಗೆ ಮೈನಸ್ ಕೊಡಿ. 1 into 1 1. So 8 minus 1 7 divided by 8. So remaining share 7/8.
Then second calculation of NPSR of all partners. ಇವಾಗ ಆಲ್ ಪಾರ್ಟ್ನರ್ದು NPSR ರೇಷಿಯೋ ಫೈಂಡ್ ಔಟ್ ಮಾಡ್ತಾ ಹೋಗೋಣ. NPSR is equal to agreed share into remaining share. Agreed share into remaining share. Formula first apply ಮಾಡ್ಕೊಂಬಿಡಿ. ಮಾಡ್ಕೊಂಬಿಟ್ಟು one by one ಪಾರ್ಟ್ನರ್ ನೇಮ್ ತಗೊಂಡ್ಬಿಟ್ಟು ಆನ್ಸರ್ ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ರಾವ್ ಅಗ್ರಿಡ್ ಶೇರ್. ಈಗ ರಾವ್ ಮತ್ತೆ ಸ್ವಾಮಿ ಇಬ್ಬರದು ಅಗ್ರಿಡ್ ಎಷ್ಟು ಅಂತ ಹೇಳ್ಬಿಟ್ಟು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. 4:3 ಇದೆ. ಸೊ ಫಸ್ಟ್ ಪಾರ್ಟ್ನರ್ 4 plus 3 7 and second partner 3/7. So agreed share first partner 4/7 into remaining share ಅನ್ನು ಫೈಂಡ್ ಔಟ್ ಮಾಡ್ಕೊಂಡಿದೀವಿ 7/8. 7/8. ಇವಾಗ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇರೋದ್ರಿಂದ ಡೈರೆಕ್ಟ್ ಆಗಿ 4 into 7 and 7 into 8 ಅನ್ನ ಮಾಡಬೇಕು. ಮತ್ತೆ ಇದರಲ್ಲಿ ಕ್ರಾಸ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡೋಂಗಿಲ್ಲ. ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ 4 into 7 7 into 8 4 7s 28 7 8s are 56. So first partner 28 divided by 56 ಆಯ್ತು. Then second partner Swami agreed share ನೋಡಿ 3/7 ಇದೆ. 3/7 into remaining share 7/8. 3 7s are 21 divided by 7 8s are 56. Then admission partner Ravi share ನೋಡಿ 1/8 new partner share. ಈಗ ಡಿನಾಮಿನೇಟರ್ 56 ಇದೆ, ಇಲ್ಲಿ ಕೂಡ 56 ಇದೆ, ಬಟ್ ನ್ಯೂ ಪಾರ್ಟ್ನರ್ 8 ಅಷ್ಟೇ ಇದೆ. ಸೊ ಹಾಗಾಗಿ ಈಗ 8 ಅನ್ನ 56 ಗೆ ಕನ್ವರ್ಟ್ ಮಾಡಬೇಕು. ಸೊ 8 7s are 56 ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ನೋಡ್ಕೋಬಹುದು. 56 divided by 8 ಅಂತ ಮಾಡ್ಕೊಂಡ್ರೆ 7 ಬರುತ್ತೆ. ಹಾಗಾಗಿ 8 ಜೊತೆ 7 ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರಬೇಕು? 56 ಬರಬೇಕು. ಸೊ ಇದ್ರ ಜೊತೆ into 7 ಅನ್ನ ಮಲ್ಟಿಪ್ಲಿಕೇಶನ್ ತಗೊಳ್ರಿ. or 1 into 7 7 divided by 8 7s are 56. Therefore NPSR of all the partners, first partner 28 divided by 56 is to 21 divided by 56 is to 7 divided by 56 is equal to 28 is to 21 is to 7. So ಈ ಮೂರು ಸಂಖ್ಯೆಗಳು ಒಂದೇ ಟೇಬಲ್ ಇಂದ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡ್ಕೊಳ್ಳಿ. 7 ಇಂದ ಕ್ಯಾನ್ಸಲ್ ಆಗುತ್ತೆ. 7 4s are 28, 7 3s are 21, 7 1s are 7. So answer ಎಷ್ಟಾಗುತ್ತೆ? 4 is to 3 is to 1. 28 is to 21 is to 7. So ಈ ಮೂರು ಸಂಖ್ಯೆಗಳು ಒಂದೇ ಟೇಬಲ್ ಇಂದ ಕ್ಯಾನ್ಸಲ್ ಆಗುತ್ತೆ. 7 4s are 28, 7 3s are 21, 7 1s are 7. So final answer NPSR ratio of all the partner 4 is to 3 is to 1. So ಇದನ್ನ ಡೈರೆಕ್ಟ್ ಆಗಿ ಅವರು ಕ್ವಶನ್ ಕೊಟ್ಬಿಟ್ಟಿದ್ರೆ ಇಲ್ಲಿ 4 is to 3 ಕೊಟ್ಟಿದ್ದಾರೆ, is to 1 ಅಂತ ಕೊಟ್ಬಿಟ್ಟಿದ್ರೆ ಡೈರೆಕ್ಟ್ ಒಂದೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಅಗ್ರೀಡ್ NPSR ಕೊಟ್ಟಿರೋದ್ರಿಂದ ಈ ಎರಡು ಸ್ಟೆಪ್ಸ್ ಅನ್ನ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು? ಈಗ ಸ್ಯಾಕ್ರಿಫೈಸಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಥರ್ಡ್ ಕ್ಯಾಲ್ಕುಲೇಷನ್ of sacrificing ratio of old partners Rao and Swami. Sacrificing ratio is equal to old share minus new share. Short type formula ಬರ್ದಿರ್ತೀನಿ, ನೀವು ಫುಲ್ ಫಾರ್ಮ್ ಬರ್ಕೊಳ್ರಿ. old share minus new share. So first partner Rao, old share ನೋಡಿ 3 is to 2 ಇದೆ. So 3/5 and
2/5 3/5 minus new share ಇವಾಗ ನಾವು ಫೈಂಡ್ ಔಟ್ ಮಾಡ್ಕೊಂಡಿರೋದು ಆಲ್ ಪಾರ್ಟ್ನರ್ ರೇಷಿಯೋ 4:3:2 1 ಇದೆ. ಸೊ 4 + 3 7 7 + 1 8. ಸೊ ಫಸ್ಟ್ ಪಾರ್ಟ್ನರ್ 4 ಪ್ರಪೋರ್ಷನ್ ಇದೆ. ಸೊ 4/8 ಆಗುತ್ತೆ. 4/8 5 ಮತ್ತು 8 ಎರಡು ಬೇರೆ ಬೇರೆ ಟೇಬಲ್ಸ್ ಇಂದ ಹೋಗೋದಿರೋದ್ರಿಂದ ಎರಡನ್ನು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಅಂತ ತಗೊಂಡ್ರೆ 5 8s are 40 and ಡೈರೆಕ್ಟ್ ಆಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 3 ಜೊತೆ 8 ನ ಮಲ್ಟಿಪ್ಲೈ ಮಾಡಿ 4 ಜೊತೆ 5 ಅನ್ನು ಮಲ್ಟಿಪ್ಲಿಕೇಶನ್ ಮಾಡಿ 8 3s are 24 minus 5 4s are 20. 24 minus 20 4 divided by 40. Then second partner Swami 2/5 minus and NPSR second partner 3/8. 5 8s are 40. 8 2s are 16 minus 5 3s are 15. 16 minus 15 1 divided by 40. Therefore, sacrificing ratio of Rao and Swami 4:1. So sacrificing ratio ಏನಾಗುತ್ತದೆ 4:1 ಆಗುತ್ತೆ. ರಾವ್ ಮತ್ತೆ ಸ್ವಾಮಿ ಇಬ್ಬರದು ಆನ್ಸರ್ ಫೈನಲ್ ಆಗಿ ಬರ್ತಾ ಇರೋದು 4:1. Therefore, sacrificing ratio of first partner Rao and Swami will be 4:1. So final answer sacrificing ratio 4:1. So numerical questions ಅಲ್ಲಿ ಇದೆರಡೇ ಕ್ವೆಶ್ಚನ್ಸ್ ಕೊಟ್ಟಿರೋದು ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ. ಕ್ವೆಶ್ಚನ್ ನಂಬರ್ 11 ಇದೆ, ಕ್ವೆಶ್ಚನ್ ನಂಬರ್ 12 ಇದೆ. ಇನ್ನು ರಿಮೈನಿಂಗ್ ಕ್ವೆಶ್ಚನ್ಸ್ ಎಲ್ಲ ಗುಡ್ ವಿಲ್ ಫೈಂಡ್ ಔಟ್ ಮಾಡೋದಿದೆ. ಸೊ ಹಾಗಾಗಿ ಇದೆರಡು ಕ್ವೆಶ್ಚನ್ ಅನ್ನ ನೋಡ್ಕೊಂಡಿರಿ. ಕ್ವೆಶ್ಚನ್ ನಂಬರ್ 11 and 12 ನ್ಯೂಮರಿಕಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತಹ ಕ್ವೆಶ್ಚನ್ಸ್ ಇದೆರಡು ನಿಮಗೆ. ನೆಕ್ಸ್ಟ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೊಟ್ಟಿರುವಂತಹ ಕ್ವೆಶ್ಚನ್ ಇದು 2016 ಜೂನ್ 2016 ಪೇಪರ್ ಅಲ್ಲಿ ಕೊಟ್ಟಿರುವಂತದ್ದು ಈಗ. Ravi and Kiran are partners sharing profit and losses in the ratios of 5:3. So old ratio of old partners. Old ratio of Ravi and Kiran 5:3. They admit Uday, new partner, into the partnership. Admitting into the partnership, all the partners agree to share profits. Ella partner profit ಮತ್ತೆ losses ಅನ್ನು agree to share profits and losses equally. So all partners ಕೊಟ್ಬಿಟ್ಟಿದ್ದಾರೆ. So all partners ಪ್ರಾಫಿಟ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಶೇರಿಂಗ್ ರೇಷಿಯೋ ಏನಿದೆ ಈಕ್ವಲ್ ಅಂತ ಹೇಳಿದ್ದಾರೆ. ಸೊ ಈಕ್ವಲ್ ಅಂದ್ರೆ ಇಲ್ಲಿ 3 ಪಾರ್ಟ್ನರ್ ಇದ್ದಾರೆ. ಸೊ 3 ಪಾರ್ಟ್ನರ್ ಈಕ್ವಲ್ ಪ್ರಪೋರ್ಷನ್ ಅಂದ್ರೆ 1:1 ಆಗುತ್ತೆ. ಸೊ ಇಲ್ಲಿ 1:1 ಆಲ್ ಪಾರ್ಟ್ನರ್ಸ್ ಅಂತ ಕೊಟ್ಟಿರೋದ್ರಿಂದ ಅದೇನಂತ ಕನ್ಸಿಡರ್ ಮಾಡಬೇಕೀಗ ಆಲ್ ಪಾರ್ಟ್ನರ್ NPSR ರೇಷಿಯೋ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ತಗೊಳ್ತೀವಿ. ಸೊ ಹಾಗಾದ್ರೆ ಕ್ವಶನ್ ಅಲ್ಲಿ ಕೊಟ್ಟಿರೋದು ಏನೇನಿದೆ ಓಲ್ಡ್ ರೇಷಿಯೋ ಆಫ್ ರವಿ ಅಂಡ್ ಕಿರಣ್ and also all partners NPSR ratio given in the problems ಅಲ್ಲಿ all partners ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆಫ್ ರವಿ ಅಂಡ್ ಕಿರಣ್. ಸೊ ರವಿ ಅಂಡ್ ಕಿರಣ್ ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ನಾವು ಸಿಂಗಲ್ ಒಂದೇ ಫಾರ್ಮುಲಾ ಅಪ್ಲೈ ಮಾಡಬಹುದು. ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಅಂತ ಸಿಗುತ್ತೆ. ಓಲ್ಡ್ ಶೇರ್ ನೋಡಿ first partner 5/8 and second partner 3/8. Then NPSR ratio first partner Kiran 1/3 and second partner first partner Ravi 1/3 and Kiran 1/3 and admission partner 1/3. So ನಮಗೆ ಬೇಕಾಗಿದ್ದು first 2 partner ಅಷ್ಟೇ NPSR ratio ಬೇಕು. So direct formula apply ಮಾಡೋಣ. Calculation of sacrificing ratio. So sacrificing ratio is equal to old share minus new share. So short ಆಗಿ ಬರ್ದಿರ್ತೀನಿ, ಈ ಫುಲ್ ಫಾರ್ಮುಲಾ ಬರ್ಕೊಳ್ರಿ. ಪಾರ್ಟ್ನರ್ ಫಸ್ಟ್ ರವಿ old share 5/8 minus new share 1/3.
ಸೊ 8 ಮತ್ತು 3 ಬೇರೆ ಬೇರೆ ಟೇಬಲ್ಸಿಂದ ಕ್ಯಾನ್ಸಲ್ ಆಗ್ತಾ ಇರೋದ್ರಿಂದ ಡೈರೆಕ್ಟಾಗಿ ಇವೆರಡನ್ನ ಮಲ್ಟಿಪ್ಲಿಕೇಶನ್ನ ಮಾಡ್ಬೋದು. 8 3s are 24. ಇವಾಗ ಕ್ರಾಸಾಗಿ ಮಲ್ಟಿಪ್ಲಿಕೇಶನ್ ತಗೊಳ್ಳೋಣ. ಮೈನಸ್ ಇದೆ 3 ಜೊತೆ 5 ಜೊತೆ 3 ಮಲ್ಟಿಪ್ಲಿಕೇಶನ್ ಮಾಡಿ 5 3s are 15 ಮೈನಸ್ 8 1 ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿ 1 into 8 8. ಸೊ 15 8 ಮೈನಸ್ ಮಾಡಿ 15 8 ಹೋದರೆ ಇನ್ನು ರಿಮೈನಿಂಗ್ 7 ಬರುತ್ತೆ. 7/24. ದೆನ್ ಸೆಕೆಂಡ್ ಪಾರ್ಟ್ನರ್ ಕಿರಣ್. Kiran old share 3/8 minus new share 1/3. 8 3s are 24. Then cross multiplication 3 3s are 9. 8 1s are 8. 9 minus 1 9 minus 8 1 divided by 24. Therefore sacrificing ratio of Ravi and Kiran will be 7:1. So sacrificing ratio of Ravi and Kiran to final answer ಎಷ್ಟು ಬಂದಿದೆ 7:1 ಬಂತು. ಸೊ ಈ ರೀತಿ ಕ್ವಶನ್ ಅಲ್ಲಿ ಓಲ್ಡ್ ರೇಷಿಯೋ ಕೊಟ್ಬಿಟ್ಟು ಈಕ್ವಲ್ ಅಂತ ಕೊಟ್ರೆ ಇಲ್ಲಿ ಏನಂತ ಹೇಳಿದ್ದಾರೆ, ಆಲ್ ಪಾರ್ಟ್ನರ್ಸ್ ಅಗ್ರಿ ಟು ಶೇರ್ ಅಂತ ಹೇಳಿದ್ದಾರೆ. ಸೊ ಆಲ್ ಪಾರ್ಟ್ನರ್ಸ್ ಅಂದ್ರೆ ಇನ್ಕ್ಲೂಡಿಂಗ್ ಅಡ್ಮಿಷನ್ ಪಾರ್ಟ್ನರು ಬರ್ತಾರೆ. ಹಾಗಾಗಿ ಆಲ್ ಪಾರ್ಟ್ನರ್ ಅಲ್ಲಿ ಇನ್ಕ್ಲೂಡಿಂಗ್ ಅಡ್ಮಿಷನ್ ಇರೋದ್ರಿಂದ ಅದನ್ನ NPSR ಆಲ್ ಪಾರ್ಟ್ನರ್ಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ NPSR ಆಲ್ ಪಾರ್ಟ್ನರ್ಸ್ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಸಿಂಗಲ್ ಒಂದೇ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಆನ್ಸರ್ನ ಫೈಂಡ್ ಔಟ್ ಮಾಡಿದ್ದೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಈ ಕ್ಲಾಸಲ್ಲಿ ನಾನು ನ್ಯೂಮರಿಕಲ್ ಕ್ವಶನ್ ಎರಡನ್ನು ಮಾಡಿಸಿದ್ದೀನಿ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಕ್ವಶನ್ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಒಂದು ಪ್ರಾಕ್ಟೀಸ್ ಕ್ವಶನ್, ಇದು ಕ್ವಶನ್ ಪೇಪರಲ್ಲಿ ಕೊಟ್ಟಿರುವಂಥ ಕ್ವಶನು, ಇದನ್ನು ಕೂಡ ಮಾಡಿಸಿದ್ದಾಗಿದೆ. ನೆಕ್ಸ್ಟ್ ನಿಮಗೆ ಪ್ರಾಕ್ಟೀಸಿಗೆ ಬೇಕು ಅನ್ನೋದಾದರೆ ಕ್ವಶನ್ ಬ್ಯಾಂಕ್ ಇದೆ. ಸೊ ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಗುಡ್ ವಿಲ್ ಎಂಟ್ರೀಸ್ ಬರುತ್ತೆ. ಗುಡ್ ವಿಲ್ ಮೀನಿಂಗ್, ಗುಡ್ ವಿಲ್ ಫ್ಯಾಕ್ಟರ್ಸ್, ಗುಡ್ ವಿಲ್ ಟೈಪ್ಸ್ ಅಂತ ಬಂದುಬಿಟ್ಟು ನೆಕ್ಸ್ಟು ಅದ್ಮೇಲೆ ಪ್ರಾಬ್ಲಮ್ಸ್ ಯಾವ ರೀತಿ ಮಾಡೋದು ಅನ್ನೋದು ಕೂಡ ಬರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಗುಡ್ ವಿಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಕ್ಲಾಸಲ್ಲಿ ಸ್ಯಾಕ್ರಿಫೈಸಿಂಗ್ ರೇಷಿಯೋನ ಏನು ಮಾಡ್ತಾ ಇದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ಇನ್ ಕೇಸ್ ನಿಮಗೆ ಫೋನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಫೋನಲ್ಲಿ ಕೇಳಿ, ಇಲ್ಲ ಲೈವ್ ಕ್ಲಾಸಲ್ಲಾದರೂ ಕೇಳಿ ಕ್ಲಾರಿಫಿಕೇಷನನ್ನು ಮಾಡ್ತಾ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು. ಈ ಕ್ಲಾಸನ್ನು ಇಷ್ಟಕ್ಕೆ ಮುಗಿಸ್ಬಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಗುಡ್ ವಿಲ್ಲನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.